ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವಾಗ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಕಾಲೇಜಿಂದನೇ ಡೈರೆಕ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋನ. ಅಂಕಲ್ ಇದ್ದರು, ಅಂಕಲಿಗೆ ಗುಡ್ ಮಾರ್ನಿಂಗ್ ಹೇಳಿ ಕಾಲೇಜ್ಗೆ ಹೋಗಿ ಇವತ್ತು ಬೇಗ ತಿಂಡಿ ತಿಂತಾ ಇದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವಲಕ್ಕಿ ಉಪ್ಪಿಟ್ಟು ಮಾಡಿದರು, ತಿಂಡಿ ತಿಂದು ಇವತ್ತು ಸ್ಯಾಟರ್ಡೆ ಅಂತ ಸೈನ್ಸ್ ಮಕ್ಕಳಿಗೆಲ್ಲ ಆಟ ಆಡೋಕೆ ಬಿಟ್ಟಿದ್ದೀವಿ. ಆಟ ಆಡ್ತಾ ಇದ್ದಾರೆ, ಗೋಲ್ ಹಾಕೋಕ್ಕೆಲ್ಲ ಪರದಾಡ್ತಾ ಇದ್ದಾರೆ. ಏನೋ ಒಂದು ಅರ್ಧ ಗಂಟೆ ಆಟ ಆಡ್ಕೊಂಡ್ಲಿ ಅಂತ ಕರುಣೆ ತೋರಿಸಿ ಇವತ್ತು ಬಿಟ್ಟಿದ್ದೀವಿ ಸೈನ್ಸ್ ಮಕ್ಕಳಿಗೆ. ಸಂಜೆ ಬಂದು ಪೂಜೆ ಮಾಡಿ ಟ್ಯೂಷನ್ ಮಕ್ಕಳು ಬಂದಿದ್ದಾರೆ, ಟ್ಯೂಷನ್ ಮಾಡ್ತಾ ಇದ್ದೀನಿ. ಇವ್ರು ಏನಂತ ಹೇಳ್ತಾ ಇದ್ದಾರೆ, ಅಕ್ಕ ವೀಡಿಯೋ ವೀಡಿಯೋ ಮಾಡಿದ್ರೆ ಮಾತ್ರ ನಾನು ಓದೋದು, ಇಲ್ಲಾಂದರೆ ನಾನು ಓದಲ್ಲ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಚುರುಕಿದ್ದಾರೆ ಅಲ್ಲ ಮಕ್ಕಳೆಲ್ಲ ಓದ್ಕೊತಾ ಇದ್ರು. ಅಸೈನ್ಮೆಂಟ್ಸ್ ಎಲ್ಲ ಜೋಡಿಸ್ಬೇಕಿತ್ತು, ಲಾಸ್ಟ್ ಡೇಟ್ ಅಂತ ಹೇಳಿದ್ದೆ. ಇನ್ನೂ 15 ಡೇಸ್ ಎಕ್ಸ್ಟೆಂಡ್ ಆಗಿದೆ. ನಾನು ಬರ್ದಿಲ್ಲ ಅಂತ ಅವರೇ ಎಕ್ಸ್ಟೆಂಡ್ ಮಾಡಿಬಿಟ್ಟಿದ್ದಾರೆ. ಇನ್ನೂ ಬರೀಲಿ, ಇನ್ನೂ ಅಪ್ಲೋಡ್ ಮಾಡೋರು ಇದ್ದೇನೋ. ಎಕ್ಸ್ಟೆಂಡ್ ಆಗಿದೆ, ಆದರೂ ನಾನು ಕಂಪ್ಲೀಟ್ ಆಯಿತು, ಎಲ್ಲ ಅಪ್ಲೋಡ್ ಮಾಡಬೇಕಷ್ಟೇ. ಅಸೈನ್ಮೆಂಟ್ಸ್ ಎಲ್ಲ ಮುಗಿಸ್ದೆ. ಇವತ್ತಿನ ಥಾಟ್ ಏನಂದರೆ, ಜೀವನದಲ್ಲಿ ಅತ್ಯಂತ ಕಠಿಣ ಪರೀಕ್ಷೆ ಎಂದರೆ ಸಹನೆ. ಸೂಕ್ತ ಸಮಯ ಬಂದೇ ಬರುತ್ತದೆ, ಕಾಯಬೇಕಷ್ಟೆ. ಎಲ್ಲದಕ್ಕೂ ಟೈಮ್ ಅಂತ ಒಂದಿರುತ್ತೆ, ನಮಗೆ ಕಾಯೋ ತಾಳ್ಮೆ ಇರಬೇಕಷ್ಟೆ. ಅಂದ್ಕೊಂಡಿದ್ದ ತಕ್ಷಣವೇ ಎಲ್ಲ ಆಗಬೇಕು ಅಂದ್ಕೊಂಡ ತಕ್ಷಣ ಎಲ್ಲ ಆಗಲ್ಲ ಕೆಲಸಗಳು. ಅದಕ್ಕೊಂದು ತಾಳ್ಮೆ ಅಂತ ಇರುತ್ತೆ, ತಾಳ್ಮೆ ಇರಬೇಕು ನಮಗೆ. ಸಮಯ ಅದ್ರ ಪಾಡಿಗೆ ಅದು ಬರುತ್ತೆ.